ಮೈಸೂರಿನ ಸುತ್ತೂರು ಮಠದಲ್ಲಿ ಜಾತ್ರಾ ಸಂಭ್ರಮ ಕಳೆಗಟ್ಟಿದೆ. ಇವತ್ತಿನಿಂದ ಜಾತ್ರೆ ಆರಂಭ ಆಗ್ತಾ ಇದೆ. ನಂಜನಗೂಡು ತಾಲೂಕಿನ ವೀರಸಿಂಹಾಸನ ಮಹಾಸಂಸ್ಥಾನ ಮಠ ಇವತ್ತಿನಿಂದ ಜನವರಿ 20ರವರೆಗೂ ಕೂಡ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಶಿವರಾತ್ರೀಶ್ವರ ಶಿವಯೋಗಿಗಳ ಅದ್ದೂರಿ ಜಾತ್ರಾ ಮಹೋತ್ಸವ ಇವತ್ತಿನಿಂದ ಆರಂಭ. ಪೀಠಾಧಿಪತಿ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಸಾನ್ನಿಧ್ಯವನ್ನ ವಹಿಸಲಿದ್ದಾರೆ. ಈ ಜಾತ್ರಾ ಮಹೋತ್ಸವದಲ್ಲಿ ಸಾಕಷ್ಟು ವಿಚಾರಗಳು ನಡೆಯುತ್ತೆ. ವಸ್ತು ಪ್ರದರ್ಶನ ಆಗಿರಬಹುದು, ಕೃಷಿ ಮೇಳ ಆಗಿರಬಹುದು, ಸಾಮೂಹಿಕ ವಿವಾಹ ಆಯೋಜನೆ ಮಾಡಲಾಗಿದೆ. ಹಾಲರವಿ ಉತ್ಸವ, ಲಕ್ಷ ದೀಪೋತ್ಸವ, ತೆಪ್ಪೋತ್ಸವ, ಅನ್ನ ಬ್ರಹ್ಮೋತ್ಸವ ಇಂತಹ ಕಾರ್ಯಕ್ರಮಗಳೆಲ್ಲವೂ ಕೂಡ ಇವತ್ತಿನಿಂದ ಚಾಲನೆ ದೊರೆಯುತ್ತೆ. ಇವತ್ತಿನಿಂದ ಆರಂಭ ಆಗುತ್ತೆ. ಇದೆಲ್ಲ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಅದರ ಜೊತೆಗೆ ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಜೊತೆಗೆ ಕ್ರೀಡಾ ಚಟುವಟಿಕೆಗಳು ಕೂಡ ಈ ಸಂದರ್ಭದಲ್ಲಿ ನಡೆಯುತ್ತೆ. ಜಾತ್ರೆಯನ್ನ ಜನಜಾಗೃತಿಯ ಜಾತ್ರೆಯನ್ನಾಗಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಯೋಜನೆಯನ್ನ ಹಾಕಿಕೊಂಡಿರೋದು. ಆದಿಜಗದ್ಗುರು ಶಿವರಾತ್ರೀಶ್ವರ ಶಿವಗಳವರ ಜಾತ್ರಾ ಮಹೋತ್ಸವ ಅಧಿಕೃತವಾಗಿ ನಾಳೆಯಿಂದ ಪ್ರಾರಂಭ ಆಗ್ತಾ ಇದೆ. ಪ್ರತಿ ವರ್ಷ ಕೃಷ್ಣ ಪಕ್ಷ ತ್ರಯೋದಶಿಯಂದು ಜಾತ್ರೆ ಪ್ರಾರಂಭ ಆಗ್ತಕ್ಕಂತಹದ್ದು. ಮಾಸ ಶಿವರಾತ್ರಿ ದಿವಸ ರಥೋತ್ಸವ ಇರುತ್ತೆ, ಮತ್ತೆ ಪಾಡ್ಯ ದಿವಸ ತೆಪ್ಪೋತ್ಸವ ಇರುತ್ತೆ. ಇದು ನೂರಾರು ವರ್ಷಗಳಿಂದ ನಿರಂತರವಾಗಿ ನಡೆದುಕೊಂಡು ಬಂದಿರತಕ್ಕಂತಹದ್ದು. ಮಂತ್ರ ಮಹರ್ಷಿಗಳು ರಾಜೇಂದ್ರ ಮಹಾಸ್ವಾಮೀಜಿಯವರು ಅದನ್ನು ನಿರಂತರವಾಗಿ ನಡೆಸ್ಕೊಂಡು ಬಂದಂತಹದ್ದು. ಈಗ ಅದು ಎಲ್ಲ ಭಕ್ತಾದಿಗಳು ಸಾರ್ವಜನಿಕರ ಸಹಕಾರದಿಂದ ಅತಿ ಹೆಚ್ಚಿನ ರೀತಿಯಲ್ಲಿ ವಿಶೇಷವಾಗಿ ಒಂದು ಜಾತ್ರಾ ಮಹೋತ್ಸವದಲ್ಲಿ ಗ್ರಾಮೀಣ ಪ್ರದೇಶದ ಸಂಸ್ಕೃತಿಯ ಪ್ರಸಾರಕ್ಕೆ ಏನೇನು ಕ್ರಮಗಳನ್ನು ಕೈಗೊಳ್ಬೋದು, ಅವಕಾಶಗಳನ್ನು ಕಲ್ಪಿಸಬಹುದು, ಪ್ರೋತ್ಸಾಹವನ್ನು ನೀಡಬಹುದು ಅದನ್ನೆಲ್ಲ ಸಮಾಲೋಚಿಸಿ ಗ್ರಾಮೀಣ ಜನತೆಯನ್ನೇ ಮುಖ್ಯವಾಗಿ ಉದ್ದೇಶವಾಗಿಟ್ಟುಕೊಂಡು ಜಾತ್ರಾ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದೆ. ಮೈಸೂರಿನ ಸುತ್ತೂರು ಮಠದಲ್ಲಿ ಜಾತ್ರಾ ಸಂಭ್ರಮ ಕಳೆಗಟ್ಟಿದೆ. ಇವತ್ತಿನಿಂದ ಜಾತ್ರೆ ಆರಂಭ ಆಗ್ತಾ ಇದೆ. ನಂಜನಗೂಡು ತಾಲೂಕಿನ ವೀರಸಿಂಹಾಸನ ಮಹಾಸಂಸ್ಥಾನ ಮಠ ಇವತ್ತಿನಿಂದ ಜನವರಿ 20ರವರೆಗೂ ಕೂಡ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಶಿವರಾತ್ರೀಶ್ವರ ಶಿವಯೋಗಿಗಳ ಅದ್ದೂರಿ ಜಾತ್ರಾ ಮಹೋತ್ಸವ ಇವತ್ತಿನಿಂದ ಆರಂಭ. ಪೀಠಾಧಿಪತಿ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಸಾನ್ನಿಧ್ಯವನ್ನ ವಹಿಸಲಿದ್ದಾರೆ. ಈ ಜಾತ್ರಾ ಮಹೋತ್ಸವದಲ್ಲಿ ಸಾಕಷ್ಟು ವಿಚಾರಗಳು ನಡೆಯುತ್ತೆ. ವಸ್ತು ಪ್ರದರ್ಶನ ಆಗಿರಬಹುದು, ಕೃಷಿ ಮೇಳ ಆಗಿರಬಹುದು, ಸಾಮೂಹಿಕ ವಿವಾಹ ಆಯೋಜನೆ ಮಾಡಲಾಗಿದೆ. ಹಾಲರವಿ ಉತ್ಸವ, ಲಕ್ಷ ದೀಪೋತ್ಸವ, ತೆಪ್ಪೋತ್ಸವ, ಅನ್ನ ಬ್ರಹ್ಮೋತ್ಸವ ಇಂತಹ ಕಾರ್ಯಕ್ರಮಗಳೆಲ್ಲವೂ ಕೂಡ ಇವತ್ತಿನಿಂದ ಚಾಲನೆ ದೊರೆಯುತ್ತೆ. ಇವತ್ತಿನಿಂದ ಆರಂಭ ಆಗುತ್ತೆ. ಇದೆಲ್ಲ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಅದರ ಜೊತೆಗೆ ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಜೊತೆಗೆ ಕ್ರೀಡಾ ಚಟುವಟಿಕೆಗಳು ಕೂಡ ಈ ಸಂದರ್ಭದಲ್ಲಿ ನಡೆಯುತ್ತೆ. ಜಾತ್ರೆಯನ್ನ ಜನಜಾಗೃತಿಯ ಜಾತ್ರೆಯನ್ನಾಗಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಯೋಜನೆಯನ್ನ ಹಾಕಿಕೊಂಡಿರೋದು. ಆದಿಜಗದ್ಗುರು ಶಿವರಾತ್ರೀಶ್ವರ ಶಿವಗಳವರ ಜಾತ್ರಾ ಮಹೋತ್ಸವ ಅಧಿಕೃತವಾಗಿ ನಾಳೆಯಿಂದ ಪ್ರಾರಂಭ ಆಗ್ತಾ ಇದೆ. ಪ್ರತಿ ವರ್ಷ ಕೃಷ್ಣ ಪಕ್ಷ ತ್ರಯೋದಶಿಯಂದು ಜಾತ್ರೆ ಪ್ರಾರಂಭ ಆಗ್ತಕ್ಕಂತಹದ್ದು. ಮಾಸ ಶಿವರಾತ್ರಿ ದಿವಸ ರಥೋತ್ಸವ ಇರುತ್ತೆ, ಮತ್ತೆ ಪಾಡ್ಯ ದಿವಸ ತೆಪ್ಪೋತ್ಸವ ಇರುತ್ತೆ. ಇದು ನೂರಾರು ವರ್ಷಗಳಿಂದ ನಿರಂತರವಾಗಿ ನಡೆದುಕೊಂಡು ಬಂದಿರತಕ್ಕಂತಹದ್ದು. ಮಂತ್ರ ಮಹರ್ಷಿಗಳು ರಾಜೇಂದ್ರ ಮಹಾಸ್ವಾಮೀಜಿಯವರು ಅದನ್ನು ನಿರಂತರವಾಗಿ ನಡೆಸ್ಕೊಂಡು ಬಂದಂತಹದ್ದು. ಈಗ ಅದು ಎಲ್ಲ ಭಕ್ತಾದಿಗಳು ಸಾರ್ವಜನಿಕರ ಸಹಕಾರದಿಂದ ಅತಿ ಹೆಚ್ಚಿನ ರೀತಿಯಲ್ಲಿ ವಿಶೇಷವಾಗಿ ಒಂದು ಜಾತ್ರಾ ಮಹೋತ್ಸವದಲ್ಲಿ ಗ್ರಾಮೀಣ ಪ್ರದೇಶದ ಸಂಸ್ಕೃತಿಯ ಪ್ರಸಾರಕ್ಕೆ ಏನೇನು ಕ್ರಮಗಳನ್ನು ಕೈಗೊಳ್ಬೋದು, ಅವಕಾಶಗಳನ್ನು ಕಲ್ಪಿಸಬಹುದು, ಪ್ರೋತ್ಸಾಹವನ್ನು ನೀಡಬಹುದು ಅದನ್ನೆಲ್ಲ ಸಮಾಲೋಚಿಸಿ ಗ್ರಾಮೀಣ ಜನತೆಯನ್ನೇ ಮುಖ್ಯವಾಗಿ ಉದ್ದೇಶವಾಗಿಟ್ಟುಕೊಂಡು ಜಾತ್ರಾ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದೆ. ಮೈಸೂರಿನ ಸುತ್ತೂರು ಮಠದಲ್ಲಿ ಜಾತ್ರಾ ಸಂಭ್ರಮ ಕಳೆಗಟ್ಟಿದೆ. ಇವತ್ತಿನಿಂದ ಜಾತ್ರೆ ಆರಂಭ ಆಗ್ತಾ ಇದೆ.
ನಂಜನಗೂಡು ತಾಲೂಕಿನ ವೀರಸಿಂಹಾಸನ ಮಹಾಸಂಸ್ಥಾನ ಮಠ ಇವತ್ತಿನಿಂದ ಜನವರಿ 20ರವರೆಗೂ ಕೂಡ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಶಿವರಾತ್ರೀಶ್ವರ ಶಿವಯೋಗಿಗಳ ಅದ್ದೂರಿ ಜಾತ್ರಾ ಮಹೋತ್ಸವ ಇವತ್ತಿನಿಂದ ಆರಂಭ. ಪೀಠಾಧಿಪತಿ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಸಾನ್ನಿಧ್ಯವನ್ನ ವಹಿಸಲಿದ್ದಾರೆ. ಈ ಜಾತ್ರಾ ಮಹೋತ್ಸವದಲ್ಲಿ ಸಾಕಷ್ಟು ವಿಚಾರಗಳು ನಡೆಯುತ್ತೆ. ವಸ್ತು ಪ್ರದರ್ಶನ ಆಗಿರಬಹುದು, ಕೃಷಿ ಮೇಳ ಆಗಿರಬಹುದು, ಸಾಮೂಹಿಕ ವಿವಾಹ ಆಯೋಜನೆ ಮಾಡಲಾಗಿದೆ. ಹಾಲರವಿ ಉತ್ಸವ, ಲಕ್ಷ ದೀಪೋತ್ಸವ, ತೆಪ್ಪೋತ್ಸವ, ಅನ್ನ ಬ್ರಹ್ಮೋತ್ಸವ ಇಂಥ ಕಾರ್ಯಕ್ರಮಗಳೆಲ್ಲವೂ ಕೂಡ ಇವತ್ತಿನಿಂದ ಚಾಲನೆ ದೊರೆಯುತ್ತೆ. ಇವತ್ತಿನಿಂದ ಆರಂಭ ಆಗುತ್ತೆ. ಇದೆಲ್ಲ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಅದರ ಜೊತೆಗೆ ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಜೊತೆಗೆ ಕ್ರೀಡಾ ಚಟುವಟಿಕೆಗಳು ಕೂಡ ಈ ಸಂದರ್ಭದಲ್ಲಿ ನಡೆಯುತ್ತೆ. ಜಾತ್ರೆಯನ್ನ ಜನಜಾಗೃತಿಯ ಜಾತ್ರೆಯನ್ನಾಗಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಯೋಜನೆಯನ್ನ ಹಾಕಿಕೊಂಡಿರೋದು. ಆದಿಜಗದ್ಗುರು ಶಿವರಾತ್ರೀಶ್ವರ ಶಿವಗಳವರ ಜಾತ್ರಾ ಮಹೋತ್ಸವ ಅಧಿಕೃತವಾಗಿ ನಾಳೆಯಿಂದ ಪ್ರಾರಂಭ ಆಗ್ತಾ ಇದೆ. ಪ್ರತಿ ವರ್ಷ ಕೃಷ್ಣ ಪಕ್ಷ ತ್ರಯೋದಶಿಯಂದು ಜಾತ್ರೆ ಪ್ರಾರಂಭ ಆಗ್ತಕ್ಕಂಥದ್ದು. ಮಾಸ ಶಿವರಾತ್ರಿ ದಿವಸ ರಥೋತ್ಸವ ಇರುತ್ತೆ, ಮತ್ತು ಪಾಡ್ಯದ ದಿವಸ ತೆಪ್ಪೋತ್ಸವ ಇರುತ್ತೆ. ಇದು ನೂರಾರು ವರ್ಷಗಳಿಂದ ನಿರಂತರವಾಗಿ ನಡೆದುಕೊಂಡು ಬಂದಿರತಕ್ಕಂತಹದ್ದು. ಮಂತ್ರ ಮಹರ್ಷಿಗಳು ರಾಜೇಂದ್ರ ಮಹಾಸ್ವಾಮೀಜಿಯವರು ಅದನ್ನು ನಿರಂತರವಾಗಿ ನಡೆಸ್ಕೊಂಡು ಬಂದಂತಹದ್ದು. ಈಗ ಅದು ಎಲ್ಲ ಭಕ್ತಾದಿಗಳು ಸಾರ್ವಜನಿಕರ ಸಹಕಾರದಿಂದ ಅತಿ ಹೆಚ್ಚಿನ ರೀತಿಯಲ್ಲಿ ವಿಶೇಷವಾಗಿ ಒಂದು ಜಾತ್ರಾ ಮಹೋತ್ಸವದಲ್ಲಿ ಗ್ರಾಮೀಣ ಪ್ರದೇಶದ ಸಂಸ್ಕೃತಿಯ ಪ್ರಸಾರಕ್ಕೆ ಏನೇನು ಕ್ರಮಗಳನ್ನು ಕೈಗೊಳ್ಬೋದು, ಅವಕಾಶಗಳನ್ನು ಕಲ್ಪಿಸ್ಬೋದು, ಪ್ರೋತ್ಸಾಹವನ್ನು ನೀಡಬಹುದು, ಅದನ್ನೆಲ್ಲ ಸಮಾಲೋಚಿಸಿ ಗ್ರಾಮೀಣ ಜನತೆಯನ್ನೇ ಮುಖ್ಯವಾಗಿ ಉದ್ದೇಶವಾಗಿಟ್ಕೊಂಡು ಜಾತ್ರಾ ಮಹೋತ್ಸವನ ಆಚರಣೆ ಮಾಡ್ತಾ ಇದೆ. ಮೈಸೂರಿನ ಸುತ್ತೂರು ಮಠದಲ್ಲಿ ಜಾತ್ರಾ ಸಂಭ್ರಮ ಕಳೆಗಟ್ಟಿದೆ. ಇವತ್ತಿನಿಂದ ಜಾತ್ರೆ ಆರಂಭ ಆಗ್ತಾ ಇದೆ. ನಂಜನಗೂಡು ತಾಲೂಕಿನ ವೀರಸಿಂಹಾಸನ ಮಹಾಸಂಸ್ಥಾನ ಮಠ ಇವತ್ತಿನಿಂದ ಜನವರಿ 20ರವರೆಗೂ ಕೂಡ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಶಿವರಾತ್ರೀಶ್ವರ ಶಿವಯೋಗಿಗಳ ಅದ್ದೂರಿ ಜಾತ್ರಾ ಮಹೋತ್ಸವ ಇವತ್ತಿನಿಂದ ಆರಂಭ. ಪೀಠಾಧಿಪತಿ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಸಾನ್ನಿಧ್ಯವನ್ನ ವಹಿಸಲಿದ್ದಾರೆ. ಈ ಜಾತ್ರಾ ಮಹೋತ್ಸವದಲ್ಲಿ ಸಾಕಷ್ಟು ವಿಚಾರಗಳು ನಡೆಯುತ್ತೆ. ವಸ್ತು ಪ್ರದರ್ಶನ ಆಗಿರಬಹುದು, ಕೃಷಿ ಮೇಳ ಆಗಿರಬಹುದು, ಸಾಮೂಹಿಕ ವಿವಾಹ ಆಯೋಜನೆ ಮಾಡಲಾಗಿದೆ. ಹಾಲರವಿ ಉತ್ಸವ, ಲಕ್ಷ ದೀಪೋತ್ಸವ, ತೆಪ್ಪೋತ್ಸವ, ಅನ್ನ ಬ್ರಹ್ಮೋತ್ಸವ ಇಂಥ ಕಾರ್ಯಕ್ರಮಗಳೆಲ್ಲವೂ ಕೂಡ ಇವತ್ತಿನಿಂದ ಚಾಲನೆ ದೊರೆಯುತ್ತೆ. ಇವತ್ತಿನಿಂದ ಆರಂಭ ಆಗುತ್ತೆ. ಇದೆಲ್ಲ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ಎಲ್ಲಾ ರೀತಿಯ